ದೀಪಕ್ಕೆ ಎತ್ತಿಡ್ಕೊಳ್ಳೋಂಥ ಶಕ್ತಿ ಇದೆ. ಅದಕ್ಕೆ ಮೇಲೆ ನೋಡ್ಕೊಂಡೇ ಉರಿಯೋದು. ಯಾವುದೇ ದೀಪ ಹಾಕಿ ನೀವು ಕೆಳಗಡೆ ಹೆಂಗನ ಉಲ್ಟಾ ಹಾಕಿ ಅದು ಮೇಲೆ ನೋಡ್ಕೊಂಡು ಉರಿತಾ ಇರುತ್ತೆ. ಅದು ಗುಣ ಅದು. ನಾವು ಇಲ್ಲಿ ಬಂದವರು ಹೊಸದಾಗ ಬಂದವರು ಮನೆ ಉಳ್ಕೊಳಕ್ಕೆ ಮನೆ ತೊಗೊಳ್ತೀವಿ ಇಲ್ಲ ಗೊತ್ತಿಲ್ಲ, ಮಣ್ಣು ಮಾಡೋದಕ್ಕೆ ಜಾಗ ತೊಗೊತೀವಿ. ಎಲ್ಲೆಲ್ಲ ಸತ್ತೋಗಿದ್ದಾರೆ ಅಂತ ಹೇಳಲ್ಲ ನಾವು, ದೈವತ್ರ ಹೋಗಿ ಸೇರ್ಕೊಂಡಿದ್ದಾರೆ ಅಂತ ಹೇಳ್ತೀವಿ. ದೈವತ್ರ ಸೇರ್ಕೊಂಡಿದ್ದಾರೆ, ಜೀವ ಸಮಾಧಿ ಆಗಿದ್ದಾರೆ, ಅಡಕ್ಕಮ್ಮ ಆಗಿದ್ದಾರೆ ಅಂತ ಹೇಳ್ತೀವಿ. ಜೀವ ಪ್ರಯಾಣ ಆಗಿದ್ದಾರೆ. ಈಗ ಕಲಿಯುಗದ ಅಂತ್ಯದ ಬಗ್ಗೆ, ಸತ್ಯಯುಗದ ಬಗ್ಗೆ ಯಾಕೆ ಅವೆಲ್ಲ ಇಲ್ಲಿನ ಚಿಂತನೆಗಳು ಇನ್ನು ಈಗಿನ ಆರಂಭ ಮಾಡಿದಿರಾ, ಆಗ್ಲೇ ಯಾಕೆ ಅಂತ್ಯಕ್ಕೆ ಹೋಗ್ತೀರಾ? ಕಲಿಯುಗ ಈಗ ಕಾಲಜ್ಞಾನಕ್ಕೆ ಒಬ್ರು ಕೇಳ್ತಾ ಇರ್ತಾರೆ, ಚಿಂತನೆಗಳೇನಾದ್ರು ಇದಾವೆ. ಆದಿ ಐತೆ ಅಂದ್ಮೇಲೆ ಅಂತ್ಯ ಇರ್ಲೇಬೇಕಲ್ವಾ? ಆದಿ ಆಗ್ಬಿಟ್ಟೈತೆ, ಆದಿ ಆಲೆ ಆರಂಭ ಆಗ್ಬಿಟ್ಟೈತೆ, ಅಂತ್ಯ ಇಲ್ದಂಗೆ ಇರುತ್ತೆ. ಅಂತ್ಯನೂ ಐತೆ, ಅಂತ್ಯ ನಂತರ ಆರಂಭ, ಮತ್ತೆ ಪುನರಾರಂಭನೂ ಐತೆ. ಮತ್ತೆ ಇಲ್ಲಿ ಜೀವ ಈಗ ಪ್ರಾಣ ಬಿಟ್ರೆ ಯಾರಾದ್ರೂ ಅವರ ಕಾರ್ಯಗಳನ್ನ ಯಾವ ರೀತಿ ಮಾಡ್ತೀರಾ? ಎಕ್ಸಾಂಪಲ್, ಈಗ ಇಲ್ಲಿ ಯಾವ ಕಟ್ಪಾಡುಗಳಿದೆ, ಯಾವ ಧರ್ಮ ಫಾಲೋ ಮಾಡ್ತಾ ಇದ್ದೀರಲ್ಲ ಅದೇ ರೀತಿಯಲ್ಲಿ ಅವ್ರನ್ನ ಮಣ್ಣು ಮಾಡ್ತೀರಾ? ಇಲ್ಲಿ ಏನ್ ಧರ್ಮ ಇದೆ ಇಲ್ಲೇ ಇರ್ತದೆ, ಅದೇ ತರಾನೇ ಮಣ್ಣು ಮಾಡೋದು. ಅದೇ ತರ ತೀರ್ಥ ಕೊಟ್ಬಿಟ್ಟು, ತೀರ್ಥ ಕುಡಿಸ್ಬಿಟ್ಟು, ಮೊಟ್ಟೆ ಚೇಂಜ್ ಮಾಡಿ ತೀರ್ಥ ಕುಡಿಸಿ ತೊಟ್ಲಲ್ಲಿ ಕಟ್ಕೊಂಡು, ತೊಟ್ಲ ಹಲಿಗೆ ಮೇಲೆ ಇಟ್ಕೊಂಡು ತಗೊಂಡೋಗಿ ಮಣ್ಣು ಮಾಡ್ತೀವಿ. ಮಣ್ಣು ಮಾಡ್ತೀರಾ ಅಂದ್ರೆ ಈಗ ಇಲ್ಲಿ ಒಂದು ಸ್ಪೆಷಲ್ ಜಾಗ ಇರ್ಬೇಕಲ್ಲ? ಅದಕ್ಕೆ ಜಾಗ ನಾವು ಇಲ್ಲಿ ಬಂದವರು ಹೊಸದಾಗ ಬಂದವರು ಮನೆ ಉಳ್ಕೊಳಕ್ ಮನೆ ತಗೊಂತೀವಿ ಇಲ್ಲ ಗೊತ್ತಿಲ್ಲ, ಮಣ್ಣು ಮಾಡೋದಕ್ಕೆ ಜಾಗ ತಗೊಂತೀವಿ. 6 ಅಡಿ 3 ಅಡಿ ಫಸ್ಟ್ ತಗೊಂತೀವಿ. ಹೊರಗಡೆ ಅದನ್ನ ನೋಡಲ್ಲ, ಫಸ್ಟ್ ಮನೆ ಕಟ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಬಂದು ಫಸ್ಟ್ ಅದನ್ನ ಸೇಫ್ಟಿ ಮಾಡ್ಕೊಂತೀವಿ. ಯಾಕಂದ್ರೆ ಅದ್ರಲ್ಲಿ ಜಾಸ್ತಿ ದಿನ ಇರೋದು, ಇಲ್ಲಿ ಇನ್ನೊಂದು 10 ವರ್ಷ 20 ವರ್ಷ ಇರ್ತೀವಿ ಅಷ್ಟೇನೆ. ಅದ್ರಲ್ಲಿ ಎಷ್ಟು ವರ್ಷ ಇರ್ತೀವಿ, ಅದಕ್ಕೆ ಕೊನೆ ಅಂತ್ಯ ಆಗುವವರೆಗೂ ಅಲ್ಲಿದ್ದು ಆಮೇಲೆ ಹೊಸ ಜಾಗಕ್ಕೆ ಹೋಗ್ಬೇಕಲ್ವಾ? ಅದು ಕರೆಕ್ಟಾಗಿ ಲೈನಾಗ ಹಾಕ್ಬಿಟ್ಟಿರ್ತಾರೆ. ಫಸ್ಟ್ ಅದೊಂದು ತಪ್ಪು ನಡೆದೋಗ್ಬಿಡ್ತು. ಏನ್ ಮಾಡಿತ್ತು ಅಂತಂದ್ರೆ, ಗೊತ್ತಿಲ್ಲದೆ ಗುಂಡಿ ತೊಡೆದಾಗ ಅದರಲ್ಲಿ ಒಳಗಡೆ ಇರುವಂತ ದೇಹಗಳು ಹೊರಗಡೆ ಬಂದು ನೋಡಿ, ಅದ್ರ ಹಾಕಿರುವಂತ ಬಟ್ಟೆ ಸಮೇತ ಕೆಟ್ಟೋಗದೆ ಇರಂಗಿದ್ದು ಅದನ್ನ ನೋಡಿ ಇಂಥವ್ರು ಅಂತ ಗುರ್ತಿಡ್ದು ಮತ್ತೆ ವಾಪಸ್ ತೆಗೆದುಬಿಟ್ಟು ಅವರಿಗೆ ಆಲಯದಿಂದ ಸನ್ನಿಧಾನದಿಂದ ತೀರ್ಥ ತಗೊಂಡೋಗಿ ಮುಖ ಎಲ್ಲ ವರ್ಷ ತೊಳೆದ್ಬಿಟ್ಟು ತೀರ್ಥ ಕೊಟ್ಟು ಮತ್ತೆ ಬೇರೆ ಜಾಗಕ್ಕೆ ಮಣ್ಣು ಮಾಡಿರೋದು. ಆ ರೀತಿ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಇನ್ಮೇಲೆ ಏನ್ ಮಾಡ್ತಾರೆ, ಲೈನ್ ಕರೆಕ್ಟ್ ಪರ್ಟಿಕ್ಯುಲರ್ ಆಗಿ ಲೈನ್ ಮಾಡ್ತಾ ಇದ್ದಾರೆ ಈಗ. ಹೌದು, ಅದಾಗಲೇ ಸುಮಾರು ವರ್ಷ ಆಯ್ತು. ಅವಾಗ ಯಾವ ರೀತಿಯಾಗಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ, ಒಂದು ಲೈನಿಗೆ ಮುಗಿಸ್ಕೊಂಡು ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ತನಕ ಎಷ್ಟು ಆತರ ಯೋಗ ಸಮಾಧಿ ಆಗಿತ್ತು? ಹೆಂಗ್ ಹೇಳ್ತೀರಾ ಸರ್ ಅದೆಲ್ಲ? ಎಷ್ಟು ಜನ ಇಲ್ಲ ಅಂತ 5049 ಜನದಲ್ಲ ಆತಾದ್ರೆ. ಈಗ ಅವರೇ 5000 ಜನ, ಒಂದು 4,000 ಜನ ಅವರು ಅನಂದರುಗಳು. ಹೆಣ್ಮಕ್ಳಿಗೆ ಅನಂದಗಿಗಳು ಅಂತ ಹೇಳ್ತೀವಿ, ಗಂಡು ಮಕ್ಳಿಗೆ ಅನಂದರುಗಳು ಅಂತ ಹೇಳ್ತಾರೆ. ಅವ್ರು ಅನಂದರುಗಳು ಅವರೇ ಒಂದು 4,000 ಜನ ಮೇಲೋಗಿದ್ದಾರೆ. ಅದಾದ ನಂತರ ಇಲ್ಲಿ ಹೊಸಬ್ರು ನಮ್ಮಂಗೆ ಬಂದಿರೋರು ಸುಮಾರು ಅವರು ಒಂದು 700-800 ಜನ ಅವರು ದೈವತ್ರ ಸೇರ್ಕೊಂಡಿದ್ದಾರೆ. ಎಲ್ಲೆಲ್ಲ ಸತ್ತೋಗಿದ್ದಾರೆ ಅಂತ ಹೇಳಲ್ಲ ನಾವು, ದೈವತ್ರ ಹೋಗಿ ಸೇರ್ಕೊಂಡಿದ್ದಾರೆ ಅಂತ ಹೇಳ್ತೀವಿ. ದೈವತ್ರ ಸೇರ್ಕೊಂಡಿದ್ದಾರೆ, ಜೀವ ಸಮಾಧಿ ಆಗಿದ್ದಾರೆ, ಅಡಕ್ಕಮ್ಮ ಆಗಿದ್ದಾರೆ ಅಂತ ಹೇಳ್ತೀವಿ. ಜೀವ ಪ್ರಯಾಣ ಆಗಿದ್ದಾರೆ. ಯೋಚನೆ ಮಾಡಿ, ಜೀವ ಪ್ರಯಾಣ ಆಗಿದ್ದಾರೆ. ಆ ರೀತಿ ಜೀವ ಪ್ರಯಾಣ ಆಗೈತೆ. ಎಲ್ಲಿಗೆ? ಕೈಲಾಸಕ್ಕೆ ಪ್ರಯಾಣ ಆಗಿದೆ ಅಂತ ಹೇಳ್ತಾರೆ. ಜೀವ ಪ್ರಯಾಣ ಆಗಿದೆ ಅಂತ ಹೇಳ್ತೀವಿ. ಈಗ ಪ್ರಯಾಣ ಮಾಡಿದವರು ಜೀವ ಪ್ರಯಾಣ ಮಾಡಿದ್ದಾರೆ ಅಂತ ಒಂದು ಹೇಳಿದ್ರಲ್ಲ, ಅವ್ರು ಮತ್ತೆ ಹುಟ್ಟಿ ಬರ್ತಾರೆ ಅಂತ? ಇಲ್ಲ, ಬರೋದಿಲ್ಲ, ಹೋಗಿದ್ದು ಅಷ್ಟೇ, ಮತ್ತೆ ವಾಪಸ್ ಬರಲ್ಲ. ಯಾವ ಕಾರಣ? ಪುನರತಿ ಜನ್ಮ, ಪುನರತಿ ಮರಣ ಅಂತ ಹೇಳ್ತಾರೆ. ಅದು ಸ್ವಲ್ಪ ಇದನ್ನ ಹೇಳಕ್ಕಿಂತ ಹೋದ್ರೆ ಬೇರೆ ತರ ಆಗುತ್ತೆ. ಅದು ಬೇರೆ ಸಬ್ಜೆಕ್ಟೇ ಬೇರೆ. ಯಾರಿಗೆ ಪುನರ್ಜನ್ಮ ಬರುತ್ತೆ, ಯಾರಿಗೆ ಪುನರ್ಜನ್ಮ ಬರಲ್ಲ, ಅದೆಲ್ಲ ಇದೆ. ಪುನರ್ಜನ್ಮ ಎಲ್ಲರಿಗೂ ಪುನರ್ಜನ್ಮ ಬರುತ್ತಾ? ಯಾರಿಗೂ ಪುನರ್ಜನ್ಮ ಬರಲ್ಲ. ಯಾರಿಗೆ ಪುನರ್ಜನ್ಮ ಐತೆ ಅನ್ನೋದು ಐತೆ, ಅದೆಲ್ಲ ಇದೆ. ಅವ್ರಿಗೆ ಮಾತ್ರ ಬರುತ್ತೆ ಅಷ್ಟೇ, ಎಲ್ಲರಿಗೂ ಪುನರ್ಜನ್ಮ ಇಲ್ಲ. ಮುಕ್ತಿ ಮೋಕ್ಷ ಒಂದು ಮುಕ್ತಿ ಅಂದ್ರೆ ಏನ್ ಹೇಳ್ರಿ? ಮುಗಿಸ್ಕೊಂಬಿಡೋಕೆ ಸಾಕಪ್ಪ ಇದು ಪ್ರಪಂಚದ್ದು, ಸಾಕು, ಇನ್ಮೇಲೆ ಸಾಕು. ನೀವು ಬೇಕಾದ್ರೆ ಇನ್ನೊಂದ್ಸರಿ ಇನ್ನೊಂದ್ಸರಿ ಜನ್ಮ ಹುಡ್ಕೊಂಬಿಡೋದು ಬೇಡ. ನಮ್ಮ ಮುಕ್ತಿ 3 ಕಂಪ್ಲೀಟ್ ಮಾಡ್ಕೊಂಡು ಬಿಡೋಣ ಅಂತ, ಸಂಪೂರ್ಣ ಮಾಡ್ಕೋಬೇಕಂತಂದ್ರೆ ಇಲ್ಲಿಗೆ ಬರೋದು. ವೇದಗಳ ಬಗ್ಗೆ, ಕಾಲಜ್ಞಾನದ ಬಗ್ಗೆ ಇದಾವೆ, ಎಲ್ಲ ಕಾಲಜ್ಞಾನಗಳು ಇದಾವೆ, ಎಲ್ಲ ಬಹಳ ಇದಾವೆ. ಇದು ಪೂರ ಕಾಲಜ್ಞಾನ, ಇದಕ್ಕಿಂತ ದೊಡ್ಡ ಬುಕ್ ಇದೆ. ಇದು ಎಲ್ಲ ಪೂರ ಕಾಲಜ್ಞಾನನೇ. ಎಲ್ಲಾ ಮಹಾನರುಗಳು ಬರ್ದಿರುವಂತ ಕಾಲಜ್ಞಾನ ಇದೆಲ್ಲ. ಟೋಟಲ್ ಇವೆಲ್ಲ ಎಂತ ಇದಾವೆ ಎಲ್ಲವೂ ತಮಿಳ್ನಾಡಲ್ಲಿ ಬರ್ದಿರುವಂಥದ್ದು. ಇಟಾಲಿನಲ್ಲಿ ಒಬ್ಬ ಕಾಲಜ್ಞಾನಿ, ಲೇಡಿ ಕಾಲಜ್ಞಾನಿ ಬರ್ದಿದ್ದಾರೆ. ಬ್ರಹ್ಮತುಸ್ ಬೌಂಡ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅಂತ ಕಾಲಜ್ಞಾನದಿಂದ ಹಿಡಿದು ನಾರ್ಸ ಡಾಮರ್ಸ ಬರ್ದಿರುವಂತ ಇಂದ ಹಿಡಿದು ಒಳಲ್ ಪಿರಾಣಿಂದ ಹಿಡಿದು ಬುದ್ಧ ಭಗವಾನಿಂದ ಹಿಡಿದು ನಾರ್ತ್ ಇದರಿಂದ ಅವರು ಗುರುನಾನಕ್ ಅವ್ರು ಬರ್ದಿರೋದ್ರಿಂದ ಹಿಡಿದು ತುಂಬಾ ಇದಾವೆ. ಸುಮಾರು ಕಾಲಜ್ಞಾನಗಳೆಲ್ಲ ಇದಾವೆ. ಅವೆಲ್ಲವೂ ಆಮೇಲೆ ಡಿಸ್ಕಸ್ ಮಾಡೋಣ. ಕಾಲಜ್ಞಾನದ ಬಗ್ಗೆ ಎಲ್ಲೂ ಹೋಗಲ್ಲ.
ವೀರಬ್ರಹ್ಮೇಂದ್ರ ಅವರಿಂದ ಹಿಡಿದು ತರ್ಕೋಲೆ ಭಾಳ ಜನ ಇದ್ದಾರೆ. ಇವೆಲ್ಲ ಒಂದು ಸುಮಾರು ಒಂದು ಇದೇ ಇದೆ ನೋಡಿ, ಒಂದು ಲೈನ್ 1-2 ಪೇಜ್ ಇದೆ ಅವ್ರ ಹೆಸರುಗಳೇ 2 ಪೇಜ್ ಇದೆ. ಹಂಗಾಗಿ ಈಗ ಜೀವ ಐಕ್ಯ ಆದರೂ ಇಲ್ಲಿ ಜೀವ ಐಕ್ಯ ಆಗಿರೋದಕ್ಕೆ ಒಂದು ಕಂಪ್ಲೀಟು ಇದು ನೋಡಿ, ಇದು ಸಾಕ್ಷಿ ಅಂತ ಹೇಳಿದೆ. ನೋಡಿ, ಇದು ಐಕ್ಯ ಆಗಿರೋದಕ್ಕೆ ಸಾಕ್ಷಿ, ಇದು ಇದಾಗಿರೋದು ಸಾಕ್ಷಿ ಅಂತ ಹೇಳ್ಬಿಟ್ಟು ಅದಕ್ಕೆ ಸಾಕ್ಷಿ ಕೊಡ್ತೀನಿ. 2 ಕೊಡ್ತೀನಿ, ನೀವು ನೋಡಿಸ್ಕೊಳ್ಳಿ. ಇವ್ರು ಹೇಳ್ತಾರೆ, ಯಾರು ಒಬ್ರು ಮದುವೆ ಆಗಿ ಬಂದರು ಅಂದರೆ, ಹೊಸದಾಗಿ ಮದುವೆ ಆಗಿ ಬಂದರು ಅಂದ್ರೆ ಏನು ಹೇಳ್ತಾರೆ? ನೀನು ಭಾಳ ಬಂಗಾರ ಆಗಲಿ ಅಂತ ಹೇಳ್ತಾರಲ್ಲ. ಏನು ಭಾಳ ಬಂಗಾರ ಆಗಲಿ ಅಂದರೆ ಆಶೀರ್ವಾದ ಮಾಡ್ತಾರಲ್ಲ. ಏನದು ಭಾಳ ಬಂಗಾರ ಆಗಲಿ ಅಂದರೆ ಗೊತ್ತಿಲ್ಲ. ಅಂದರೆ ಬಂಗಾರದ ಗುಣ ಹೇಳ್ಕೋಬೇಕು. ಬಂಗಾರದ ಗುಣ ಏನದು? ಬಂಗಾರದಲ್ಲಿ ಗುಣ ಇದೆ. ಏನು ಗುಣ ಇದೆ ಅಂತಂದರೆ ಅದನ್ನು ಎಲ್ಲ ಹಾಕಿದ್ರೂ ಕೆಟ್ಟೋಗಲ್ಲ, ಹಾಳಾಗೋದಿಲ್ಲ. ಮಣ್ಣಲ್ಲಿ ಹಾಕಿದ್ರು ಮಣ್ಣು ತಿನ್ನೋದಿಲ್ಲ ಅದನ್ನ. ಬೇರೆ ಎಂಥದೇ ಮೆಟಲ್ ಹಾಕಿ, ಸ್ಟೈನ್ಲೆಸ್ ಸ್ಟೀಲ್ ಆಗಿ ಎಂಥ ಸ್ಟೀಲ್ ಆಗಿಲ್ಲ, ಮಣ್ಣಲ್ಲಿ ಹಾಕಿದ್ರೆ ಮಣ್ಣು ತಿಂದಾಕ್ಬಿಡುತ್ತೆ. ಒಂದು ಪೀರಿಯಡ್ ಅಂತ ಹೇಳ್ಬಿಟ್ಟು ಅದಕ್ಕೆ ಇಷ್ಟೊಂದು ಪೀರಿಯಡ್ ಇರುತ್ತೆ, ಅಷ್ಟೊಳಗೆ ಪೀರಿಯಡ್ ತಿಂದಾಕ್ಬಿಡುತ್ತೆ. ಕಬ್ಬಣ ಹಾಕಿದ್ರೆ ತುಕ್ಕು ಹಿಡಿಯುತ್ತೆ, ಸ್ಟೀಲ್ ಯಾವುದೇ ಆಗಿ ತಿಂದಾಕ್ಬಿಡುತ್ತೆ. ಬಂಗಾರನ ಮಾತ್ರ ಯಾವ ಕಾರಣಕ್ಕೂ ತಿನ್ನೋಕ್ಕಾಗಲ್ಲ. ಯಾವ ಕಾರಣಕ್ಕೂ ಒಂದು ಇಂಚಿನೂ ಒಂದು ಇದನ್ನು ತಿನ್ನಲ್ಲ ಬಂಗಾರನ. ಅದಕ್ಕೆ ಬೇರೆ ಬಂಗಾರದಕ್ಕೆ ಯಾವುದೇ ಬೇರೆ ಮಿಕ್ಸ್ ಮಾಡಿ ಹಾಕಿ ಭೂಮಿ ಒಳಗೆ ಹಾಕಿದ್ರೆ ಅದು ಬೇರೆದನ್ನೆಲ್ಲ ತಿಂದ್ಬಿಟ್ಟು ಪ್ಯೂರ್ ಆಗಿ ನಮಗೆ ಕೊಡುತ್ತೆ. ಆ ರೀತಿಯಾದಂಥ ಬಂಗಾರಕ್ಕೆ ಗುಣ ಇದೆ. ಅದನ್ನ ಯಾಕೆ ಇಲ್ಲಿ ಹೇಳ್ಬೇಕಾಗಿತ್ತು? ಬಂಗಾರದಂಗೆ ಇರಲಿ ಅಂತ, ನೀನು ಭಾಳ ಬಂಗಾರ ಆಗಲಿ ಅಂತ. ನೀನು ಒಂದೊಂದು ಅಣುನು ಬಂಗಾರ ಮಾಡಿಕೊಂಡು ನಿನ್ನನ್ನು ಮಣ್ಣಲ್ಲಿ ಹಾಕಿದ್ರೆ ಮಣ್ಣು ನಿನ್ನನ್ನು ರಕ್ಷಣೆ ಮಾಡಬೇಕು. ಆ ರೀತಿಯಾದಂಥ ನೀನು ಬಂಗಾರ ಆಗು, ಮಣ್ಣು ತಿನ್ಬಾರ್ದು. ಇದನ್ನೆಲ್ಲ ನಾ ಗೊತ್ತರ, ಇದಕ್ಕೆ ಅರ್ಥ ಎಲ್ಲ ಹೇಳೋಕ್ಕಾಗುತ್ತಾ? ಯಾಕಿಲ್ಲಿ ಹೇಳ್ತೀವಿ? ಪ್ರಾಕ್ಟಿಕಲ್ ನೋಡ್ತೀವಿ, ಅದಕ್ಕೆ ಇಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ, ನೋಡೋಕ್ಕಾಗಲ್ಲ. ಅವಾಗಲೇ ನಾನು ನಿಮ್ಗೆ ಹೇಳಿದೆ ಸರ್, ಒಂದೊಂದು ವಸ್ತುನು ನಮಗೆ ಹೇಳುತ್ತೆ ಸರ್, ಕತೆ ಹೇಳುತ್ತೆ ಸರ್. ಒಂದೊಂದು ವಸ್ತುನು ನೀನು ನನ್ನಂಗೆ ಆಗು ಅಂತ ಹೇಳುತ್ತೆ. ಒಂದೊಂದು ವಸ್ತುನು ದಾರಿ ತೋರಿಸುತ್ತೆ. ಒಂದೊಂದು ವಸ್ತುನು ನಮಗೆ, ಒಂದೊಂದು ಪ್ರಾಣಿನೂ ನಮಗೆ ಹೇಳುತ್ತೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಸಾಕ್ಷಿ ಇದೊಂದೇ ಅಲ್ಲ. ಇನ್ನೊಂದು ಹೇಳ್ತೀನಿ, ನಂದಾದೀಪ ಅಂತ ಹೇಳ್ತಾರಲ್ಲ. ಏನ್ ನಂದಾದೀಪ ಅಂದ್ರೆ? ಆರದೇ ಇರುವಂತ ದೀಪ ಅಂತ ತಾನೆ. ಏನದನ್ನ ಆರದೇ ಇರುವಂತ ದೀಪ ಅಂತ ಹಂಗಿರುವಂತ ನಿನಗೆ ಹೇಳ್ತಾರಂತಲ್ಲ. ಯಾಕೆ ಹಂಗೆ ಹೇಳ್ತಾರೆ? ನಿನ್ ಬದುಕು ನಂದಾದೀಪದಂಗೆ ಇರ್ಲಿ ಅಂತ ಹೇಳ್ತಾರೆ. ಏನ್ ನಂದಾದೀಪದಂಗೆ ಇರ್ಲಿ ಅಂತ? ನಂದಾದೀಪ ಅಂದ್ರೆ 2 ಮೀನಿಂಗ್ ಅಲ್ಲೂ ಹೇಳ್ಬೋದು. ಒಂದು 4 ಜನಕ್ಕೆ ಬೆಳಕಾಗಲಿ ಅಂತ ಹೇಳ್ಬೋದು. ಇಲ್ಲ ನಂದಾದೀಪ ಆರು ಹೋಗ್ಬಾರ್ದು ಅಂತ ಹೇಳ್ತಿರೋದು. ಇನ್ನೊಬ್ಬರಿಗೆ ದೀಪವಾಗಿರೋ ಅಂತ ಹೇಳಿಲ್ಲ ಅವರು. ನಿನ್ನ ಬದುಕು, ನಿನ್ ಬಾಳು ನಂದಾದೀಪದಂಗೆ ಇರ್ಲಿ ಅಂತ ಹೇಳೋದು. ನಂದದೇ ಇರೋ ದೀಪ, ಅಂದ್ರೆ ಜಾಸ್ತಿ ವರ್ಷ ಬದುಕಲಿ ಅಂತ. ಎಲ್ಲಿ ಇರ್ಬೇಕಲ್ಲ ಜಾಸ್ತಿ ವರ್ಷ ಬದುಕಕ್ಕೆ? ಎಣ್ಣೆ ಇದ್ರೆ ತಾನೇ ಬದುಕಕ್ಕೆ. ಎಣ್ಣೆ ಯಾರು ಹಾಕ್ತಾರೆ ಜಾಸ್ತಿ ವರ್ಷ ಬದುಕಕ್ಕೆ? ಎಣ್ಣೆನೂ ಇರ್ಬೇಕು, ದೀಪನೂ ಇರ್ಬೇಕು, ಬತ್ತಿನೂ ಇರ್ಬೇಕಲ್ವಾ? ಅವಾಗ ನಂದಾದೀಪದಂಗೆ ಇರುತ್ತೆ. ಇದು ಇದ್ರೇನು ಆರೋದ್ರೆ ಏನೋ ನಮಗೇನು ಲಾಭನ? ಏನಂಗಾರೆ ನಂದಾದೀಪದಂಗೆ ಇರ್ಲಿ ನಿನ್ ಬಾಳು ಅಂತ ಹೇಳ್ತಾರೆ. ಅಂದ್ರೆ ದೀಪದ ಗುಣಗಳಿದಾವೆ. ಏನು ಅಂದ್ರೆ, ಒಂದು ಬಿಸಿ ಕೊಡುತ್ತೆ, ಶಾಖ, ಹೌದಲ್ವಾ? ಇನ್ನೊಂದು ಬೆಳಕು ಕೊಡುತ್ತೆ. ಇನ್ನೊಂದು ಅದು ಯಾವುದೇ ಅದ್ರ ಮೇಲೆ ಒಂದು ವಸ್ತುನ ಅದ್ರ ಹಾಕಿದ್ರೆ ಅದು ಎತ್ತಿಡ್ಕೊಳುತ್ತೆ. ಅರ್ಥ ಆಗ್ಲಿಲ್ಲ? ಸ್ಟವ್ ಹಚ್ಚಿರ್ತೀರಾ, ಹಾಲು ಇಟ್ಟಿರ್ತೀರಾ, ಹಾಲು ಉಕ್ಕುತ್ತೆ, ಪ್ಲೇಟ್ನ ಎತ್ತಿಡ್ಕೊಳುತ್ತೆ. ಆಫ್ ಮಾಡ್ಬಿಡಿ, ಟಕ್ಕನೆ ಕೆಳಗಾಕತ್ತೆ. ಅದೇ ರೀತಿಯಾಗಿ ರಾಕೆಟ್ ಹಚ್ತೀವಿ, ಸುಯಿ ಅಂತ ಹೋಗುತ್ತೆ. ಯಾವ್ದ್ರಿಂದ? ಬೆಂಕಿ ಹಚ್ಚೋದ್ರಿಂದ ಹೋಗುತ್ತೆ. ಅದೇ ರೀತಿಯಾಗಿ ಟ್ರೈನ್ ಹೋಗ್ತಾ ಇರುತ್ತೆ. ಟ್ರೈನ್ ಹೋಗ್ತಿತ್ತಲ್ಲ ಮುಂಚೆ, ಕಲ್ಲಿದ್ದಲು ಟ್ರೈನ್ ಹೋಗ್ತಿತ್ತು. ಯಾವ್ದ್ರಿಂದ ಹೋಗ್ತಾ ಇತ್ತು? ಅದರಿಂದ ತಾನೆ. ಅದಕ್ಕೆ ಎತ್ತಿಡ್ಕೊಳ್ಳೋಂಥ ಶಕ್ತಿ ಇದೆ. ಅದಕ್ಕೆ ದೀಪಕ್ಕೆ ಎತ್ತಿಡ್ಕೊಳ್ಳೋಂಥ ಶಕ್ತಿ ಇದೆ. ಅದಕ್ಕೆ ಮೇಲೆ ನೋಡ್ಕೊಂಡೇ ಉರಿಯೋದು. ಯಾವುದೇ ದೀಪ ಹಾಕಿ ನೀವು ಕೆಳಗಡೆ ಹೆಂಗನ ಉಲ್ಟಾ ಹಾಕಿ ಅದು ಮೇಲೆ ನೋಡ್ಕೊಂಡು ಉರಿತಾ ಇರುತ್ತೆ. ಅದು ಗುಣ ಅದು. ಹಾಗೆ ಇಲ್ಲಿ ಈ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಈ ಕಡೆಗೆ ಎಕ್ಸಾಂಪಲ್ ಕೊಡ್ತೀನಿ. ಕರ್ರಗಾಗೋಯ್ತು ದೇಹ, ಪೂರ ಅದು ತೇಜಸ್ಸು ಹೋಗೋಯ್ತು. ಒಂದು. ಎರಡನೇದು ಕೈ ಕಾಲೆಲ್ಲ ತಣ್ಣಗಾಗ್ಬಿಟ್ಟು, ದೇಹ ಎಲ್ಲ ತಣ್ಣಗಾಗೋಗ್ಬಿಡ್ತು. 2. ಮೂರನೇದು ಹೆಣ ಭಾರ ಆಗೋಯ್ತು. ಅಲ್ಲಿ ಏನಾಯ್ತು? ಅಲ್ಲಿ ದೀಪ ಆರೋಗೋಯ್ತು, ಉಷ್ಣ ಕಡಿಮೆ ಆಯ್ತು. ಅದೇ ರೀತಿಯಾಗಿ ಎತ್ತಿಡ್ಕೊಂಡಿತ್ತಲ್ಲ, ಅದು ಕೆಳಗೆ ಬಿದ್ದೋಯ್ತು. ಓಕೆನಾ? ಇಲ್ಲಿ ದೀಪ ಉರಿತಾ ಇರೋದಕ್ಕೆ ಬಿಸಿ ಇದೆ. ಇಲ್ಲಿ ಏನಾಗಿದೆ ಅಂತಂದ್ರೆ, ಇಲ್ಲಿ ಮುಖದಲ್ಲಿ ತೇಜಸ್ಸಿದೆ. ಯಾಕೆಂದ್ರೆ ದೀಪ ಆರಿಲ್ಲ. ಆ ದೀಪ ಆರಿಲ್ಲ ಅನ್ನೋದಕ್ಕೆ ಮುಖದಲ್ಲಿ ತೇಜಸ್ಸಿದೆ, ಬಿಸಿ ಇದೆ, ದೇಹ ಪೂರ ಬಿಸಿ ಇದೆ. ಅದಲ್ಲದೆ ಲೈಟ್ಗಿದೆ. ಹೆಂಗಿದೆ ಲೈಟಾಗಿ ಅಂತಂದ್ರೆ, ಒಂದು ಬಲೂನ್ನ ಊದಿ ಭೂಮಿ ಮೇಲೆ ಇಟ್ಟಾಗ ಹೆಂಗ್ ತೇಲ್ತಾ ಇರುತ್ತೋ ಆ ರೀತಿಯಾಗಿ ಇಲ್ಲಿ ತೇಲ್ತಾ ಇರುತ್ತೆ. ಆ ಅನುಭವ ಇರೋರು ನೋಡಿದ್ರೆ ಮಾತ್ರ. ಅದಕ್ಕೆ ವ್ಯವಸಾಯಿ ಆಗು ಅಂತ ಹೇಳ್ತಾರೆ. ವ್ಯವಸಾಯಿಗಳಿಗೆ ಮಾತ್ರ ಹೆಂಗೆ ಒಂದು ಗೊತ್ತಾಗುತ್ತೋ ಹಂಗೆ ಇದರಲ್ಲಿ ವ್ಯವಸಾಯಿ ಆಗಿದ್ರೆ ಇದನ್ನ ನೋಡಿದ ತಕ್ಷಣ ಹೇಳ್ತಾರೆ, ಇದು
ಜೀವೈಕ್ಯ ಆಗಿದೆ, ಇದು ನಂದಿಲ್ಲ ದೀಪ, ನಂದಾದೀಪದಂಗಿದೆ ಇದು ಅಂತ ಹೇಳ್ತಾರೆ. ಇದನ್ನ ನೋಡಿ ಅದು ಎರಡೂ ಗೊತ್ತಿರೋರು ಇದು ನಂದೋಗ್ಬಿಟ್ಟೈತೆ ದೀಪ, ಇದು ನಂದೋಗಿಲ್ಲ. ಅದಕ್ಕೆ ಇಲ್ಲಿರೋರು 8ನೇ ಕ್ಲಾಸ್ ಹುಡುಗನು ವ್ಯಾಲ್ಯೂಷನ್ ಮಾಡ್ತಾನೆ ಅಂತ ಹೇಳಿದ್ವಲ್ಲ, ಇಲ್ಲೇ ಇದನ್ನ ನೋಡಿದೆ ಈ ಪ್ರಾಕ್ಟಿಕಲ್ ಆಗಿ ನೋಡ್ತಾರೆ, ಇದನ್ನು ಪ್ರಾಕ್ಟಿಕಲ್ ಆಗಿ ನೋಡ್ತಾರೆ. ಇದು ಫೇಲ್ ಆಗೈತೆ, ಇದು ಪಾಸ್ ಆಗೈತೆ, ಇದು ದೀಪ ನಂದೋಗಿಲ್ಲ, ಅದು ದೀಪ ನಂದೋಗೈತೆ ಅಂತ ಹೇಳ್ತಾರೆ. ಅದಕ್ಕೆ ದೀಪ ನಂದೋಗಿದೆ ಅನ್ನೋದಕ್ಕೆ ನಂದದೇ ಇರಬೇಕು ಅನ್ನೋದಕ್ಕೋಸ್ಕರನೇ ಜ್ಞಾನಿಗಳು ಬರೆದಿರೋದು. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು, ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು ಅಂತ ಹೇಳ್ಬಿಟ್ಟು ಯಾಕೆ ಹೇಳ್ತಾರೆ? ಇದಕ್ಕೋಸ್ಕರನೇ ನಂದದಂಗಿರ್ಲಿ ಹೋಗಿ ಬೇಡ್ಕೊಂತಿರೋದು, ಗುರುನಾಥ ಗುರುದೇವ್ರ ಪರಮಾತ್ಮ ನಂದು ಬೆಳಕು ಆಡ್ದಂಗಿರ್ಲಿ, ನಂದು ಬದುಕು ನಂದಾದೀಪದಂಗಿರ್ಲಿ ಅಂತ ಮಹಾನ್ರುಗಳೆಲ್ಲ ಗೋಗರ್ದು ಉಲ್ಡಾಡಿ ಹತ್ತಿದ್ದಾರೆ ಸರ್ ಮಹಾನ್ರುಗಳೆಲ್ಲ. ಅದು ನಮಗೆ ಗೊತ್ತಿಲ್ಲ ಎಷ್ಟು ಗೋಗರ್ದಿದ್ದಾರೆ ಅಂತಂದ್ರೆ ಅವ್ರಿಗೆ ಮಾತ್ರ ಗೊತ್ತು. ಕಾಡಿ ಬೇಡಿ ಗುರುವಿಗೆ ಗುಲಾಮನಾಗಿ ಹೋಗಿ ಅವರಿಂದ ಹೋಗಿ ಪಡ್ಕೊಂಡಿರುವಂಥ ಪದವಿನ ನಮ್ಮ ಪರಮಾತ್ಮ, ನಮ್ಮ ಸರ್ವೇಶ್ವರ, ನಮ್ಮ ಗುರುದೇವ, ನಮ್ಮ ಇವರು ನಮಗೆ ಫ್ರೀಯಾಗಿ ಉಚಿತವಾಗಿ ಕೊಡ್ತಿದ್ದಾರೆ. ಅದಕ್ಕೆ ಅದ್ರ ವ್ಯಾಲ್ಯೂ ನಮಗೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಬಂದರೆ ಕೂತ್ಕೊಂಡು ಕೇಳ್ಕೊಂಡ್ರಿ ಹೋಗ್ಬಿಟ್ರಿ ಅಷ್ಟೇ, ಕೇಳ್ಕೊಂಡು ಹೋಗ್ಬಿಡ್ತೀರಾ. ಆದರೆ ಅದು ಎಂಥ ಒಂದು ಮಹಿಮೆ, ಅದು ಎಂಥ ಒಂದು ಅದು ಪುಣ್ಯ ಇದು ಅಂತ ನಮಗೆ ಗೊತ್ತಿಲ್ಲ. ಎಂಥ ಒಂದು ಉನ್ನತವಾದದ್ದು ಪದವಿ ಕೊಡ್ತಾ ಇದ್ದಾರೆ ನಮಗೆ ಅಂತ ಅದ್ರ ವ್ಯಾಲ್ಯೂ ಗೊತ್ತಿಲ್ಲ. ಯಾಕಂದ್ರೆ ಪುಕ್ಷಾಟೆ ಸಿಗ್ತೈತೆ ನೋಡಿ, ಗೊತ್ತಾಗ್ತಾ ಇಲ್ಲ. ಅದು ಕಷ್ಟಪಟ್ಟು ಪಡ್ಕೊಂಡ್ರಲ್ಲ ಅವ್ರ ಗುರುಗಳು ಎಲ್ಲ ಮಹಾನ್ರುಗಳೆಲ್ಲ, ಅವ್ರು ಪಡ್ಕೊಂಡಿರೋ ರೀತಿನೆಲ್ಲ ತಿಳ್ಕೊಂಡ್ರೆ ಗೊತ್ತಾಗುತ್ತೆ ಎಷ್ಟು ಕಷ್ಟಪಟ್ಟು ಪಡ್ಕೊಂಡಿದ್ದಾರೆ ಅಂತ. ಅದನ್ನ ಗೊತ್ತಿಲ್ಲ, ಈ ಪ್ರಪಂಚ ಹಿಂಗೆ ಹೋಗ್ತಾ ಇತ್ತು ಅಷ್ಟೇ. ಓಕೆ.